Very good morning. So this is day 2. So we are going to beach. ಗೈಸ್ ಬೆಳಗ್ಗೆ ಸೈಕ್ ಮಾಡೋಣ ಅಂತಿದ್ದೆ, ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ನಡ್ಕೊಂಡು ಹೋಗೋಣ, ಹೊಡಿಯೋಕೆ ಹೋಗ್ತಾ ಇದ್ದಾರೆ. ಇಲ್ಲ ಬಿಡು, ಅದೇ ಮಾಡಿದಲ್ಲ. So they are coming back. So guys, ಎಲ್ಲರೂ ಇದ್ದೀರಾ? Going to watch some lights. Na 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 na. What going? Late compare. ಬರೋ So nice. ಬಾರೋ ಹೋಗ್ತಾ ಇಸ್ಕೊಂಡು ಹೋಗುವಂತೆ 3 ಜನ ನೋಡ. ಇಲ್ಲೊಂದು ಕೈ ಹಿಡ್ಕೊಂಡು 3 ಜನ ಕಬಾಬ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಒಂದು ನಮ್ಮ ಬಾಡಿ ಗಾರ್ಡ್. ಸೊ ಮಾರ್ನಿಂಗ್ ಎದ್ದಿದ್ದೀರಾ, ಏನು ಅನ್ನಿಸ್ತಾ ಇದೆ? ಇಂಜಿನ್ ಅರ್ಧ ಸ್ಟಾರ್ಟ್ ಆಗೈತೆ, ಇನ್ನು ಅರ್ಧ ಮಲಗ್ಬಿಟ್ಟೈತೆ. ಇವರೆಲ್ಲ ಮಲಗಿಲ್ಲ ಗೈಸ್, ನಾನು ಮಲ್ಕೊಂಡೆ. ಗೈಸ್ ಕಾಲು ನಮ್ಮ ಕಾಲ್ ಕನ್ಯಾಕುಮಾರಿಲಿ, ಕೈ ಕಾಶಿಲಿ. ಹಾಕ ಅದ್ನಾಕು ಇನ್ನ ಮಚ್ಚ ಹೋಗ್ಬೇಕಾ, ಮಲ್ಕೊಂಡ್ಬಿಡ್ತೀನಿ ತಳ ಬಿಡು. ಯೋ ಯೋ ಗೆಟಿಂಗ್ ಡೌನ್. ರೋಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ನೋಡ್ಕೊ. ಇದು ಮಾತ್ರ ತಗೊಂಡು ಬೀಚ್ ಹತ್ರ ಹೋಗ್ತಿದ್ದಂಗೆ ಫೀಲಿಂಗ್ ಮೋರ್ ಅಲ್ಲ. ಈಗ ಇಷ್ಟು ದಿನ ಅಲ್ಲ, ಇವಾಗಿರ್ಲಿಲ್ಲ. ಫೀಲಿಂಗ್ ಬೆಟರ್ ಹತ್ರ ಬರ್ತಾ ಇದ್ದೇನೆ, ಕೇಳಿಸ್ಕೊಳ್ತಾ ಇದ್ದೀನಿ. ಫೀಲಿಂಗ್ ಬೆಟರ್. ಫಸ್ಟ್ ಸಪ್ತಸಾಗರ ಪಿಕ್ಚರ್ ಅಂತ ಇತ್ತು, ನೋಡಲೆ. ಆ ಫಿಲಮಲ್ಲಿ ಸ್ಟಾರ್ಟಿಂಗ್ ಹಿಂಗೆ ತೋರಿಸಿರೋದು, ನೋಡಿದ್ಯಾ? ನಾನು ನೋಡಿದ. ನೀನೇನು ನೋಡ್ತೀಯಾ? ಅದೆಲ್ಲ ನೋಡ್ಬೇಡ. ನೈಟ್ ಲೈಫ್ ನೋಡಿದ್ವಿ ನಾನು ವಿಕಿ ಆಯ್ತು. ಎಲ್ಲಿ ಪ್ಲಾನಿಂಗ್ ವಿಲ್ ಗೋ ಟುಡೇ ಅಂತ ಎಲ್ಲರೂ. ನಾವು ಬಂದ್ವಿ, ಮಕ್ಕಳು ಇವತ್ತೆಲ್ಲ ಫ್ಲಾಟ್ ಆಗುತ್ತೆ ಬೇಡ. ಇಲ್ಲ ಹೆಂಗೆ ಸನ್ಸೆಟ್ ನೋಡಕ್, ಇವನೇ ಹೇಳಿದೆ ಸನ್ಸೆಟ್ ನೋಡಕ್ ಬರ್ತೀವಲ್ಲ, ಹಂಗೆ ಹೋಗೋಣ. ಇವತ್ತು ಈಗಲೇ ಹೇಳ್ಬಿಟ್ಟಿದ್ದೀನಿ ಗೈಸ್, ಮಧ್ಯಾಹ್ನ 3-4 ಅವರ್ ನಾವು ಬಿಟ್ಬಿಡಿ ನಿದ್ದೆ ಮಾಡಕ್ಕೆ. ಯಾರಿಗೆ ನಿದ್ದೆ ಮಾಡಕ್ಕೆ? ನಿದ್ದೆ ಮಾಡಿ ಟ್ರಿಪ್ಪಿಗೆ ಬಂದು ನಿದ್ದೆ ಮಾಡಬೇಕು ಅಂತ್ಯಾ? ಓ ಇಲ್ಲಿ ನೋಡಲ್ಲಿ going. ಏಯ್ Da, ಇಡೀರಾ ವೇರ್ ಸ್ಲಿಪ್ಪರ್ ಇಡ. ನಾನು ಅದ್ರಲ್ಲಿ ನೆಟ್ಕೊಂಡು ಹೋಗ್ದೆ, ಕೈ ಹಿಡ್ಕೊಂಡು ನೀವು ಹಾವು ಬಿಟ್ಬಿಡೋದು.
ಸನ್ರೈಸ್ ಆಗ್ತಾ ಇದೆ ಗೈಸ್. ಫುಲ್ ಖುಷಿಯಲ್ಲ ಅವ್ರೆ. We are done with morning. We are done with morning session. And ತುಂಬ ಹಸುವಾಗಿದೆ. ನಮಸ್ಕಾರ. ಇವಾಗ ಜಾಯ್ನ್ ಆಗಿರೋರು ನಿದ್ದೆ ಮಾಡ್ತಾ ಇದ್ರು ಇವರೆಲ್ಲ. ನೀವು ಕಮ್ ನಾವು ಮಲ್ಕೊಂಡಿದ್ದು ಇವರು. ನೀವು ಮಲ್ಕೊಂಡಿದ್ರೆ ಡಿಸ್ಟರ್ಬ್ ಅಂಡ್ ಹೀ ಇಸ್ ಅದರ್ ಗೈ. ಅವರು ನಿದ್ದೆ ಮಾಡ್ತಾ ಇದ್ರು ಅಲ್ಲಿ. ಶ್ರೇಯಸ್, ಶ್ರೇಯಸ್, ಯು ಆರ್ ಸ್ಲೀಪಿಂಗ್ ರೈಟ್? ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದೆ ಪ್ಲಾನ್ಸ್ ನೋಡ್ಬೇಕು ಏನಾಗುತ್ತೆ. ಏನು ಪ್ಲಾನ್ಸ್ ನೆಕ್ಸ್ಟ್? ಮುಂದೆ ಪ್ಲಾನ್ಸು ಫಸ್ಟ್ ಬಂದ್ಬಿಟ್ಟು ಟ್ರೈಪಾಡ್ ಫುಲ್ಲು ಮಣ್ಣೋಗ್ಬಿಟ್ಟಿರುತ್ತೆ. ಸೊ ತುಂಬ ಕಷ್ಟ. ಟ್ರೈಪಾಡ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಟ್ರೈಪಾಡ್. ಸೊ ಫಸ್ಟಿಂದ ಕ್ಲೀನ್ ಮಾಡೋದು ಏನೋ ಕತೆ ನೋಡ್ಬೇಕು ನಾನು. ಅದಾದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ರೆಂಟ್ ಏನೋ ಬೇಡ ಅಂತಿದ್ದಾರೆ ಗಾಡಿ. ಸೊ ರೆಂಟ್ ಗಾಡಿ ರಿಟರ್ನ್ ಕೊಟ್ಬಿಡೋಣ ಅಂತ ಇದ್ದೀವಿ. ಕೊಟ್ಬಿಟ್ಟು ಹಂಗೆ ನಾವು ಬೀಚಲ್ಲಿ ಆಡಿರೋ ಶಾರ್ಟ್ಸು ಇದೆ, ಅದನ್ನು ಅಪ್ಲೋಡ್ ಮಾಡ್ತಾರೆ. ಧನುಜ್ ಅವರು ನೋಡ್ತಾ ಇರಿ. ದಿಸ್ ಇಸ್ ದ ಪ್ಲಾನ್ಸ್. ನೋಡೋಣ. ಕೀಪ್ ವಾಚಿಂಗ್. ವಾಟ್ ಡು ಯು ಸೇ ಅಬೌಟ್ ದ ಸನ್ರೈಸ್? ಇಸ್ ಇಟ್ ವರ್ತ್ ಇಟ್? ಸನ್ರೈಸ್ ಇಲ್ಲಿ ನೋಡೋಕ್ಕೆ ಬರ್ತಿದೆ, ಬಟ್ ವೆನ್ ಯು ಆರ್ ಸಿಟಿಂಗ್ ಇನ್ ದ ಪ್ರಾಪರ್ ವ್ಯೂ. ಇಲ್ಲಾಂದರೆ ಸನ್ರೈಸ್ ನೋಡಿ ಅಷ್ಟೊಂದು ಪಾಯಿಂಟ್ ಇಲ್ಲ. ಸನ್ಸೆಟ್ ಇಸ್ ಆ್ಯಕ್ಚುಲಿ ಸಿಂಗ್. ಏನಿರುತ್ತೆ ನೆಕ್ಸ್ಟ್ ಈವ್ನಿಂಗ್ ಬರೋ ಪ್ಲಾನ್ ಇದೆ. ಲೆಟ್ಸ್ ಸಿ. Shabir, his name is Shabir. Hello, hi. Welcome to my homestay. Yeah. Okay, tell me about Kayo homestay. Actually, this homestay, like the 3 AC room and 4 non-AC rooms is available. Total 7 rooms. Okay. Then this is the cozy type of rooms. Then attached bathroom also there. Then any kind of kitchen availability is there. Or downstairs will be so many areas or common fridge and terrace. Can you show? Yeah, sure. This is the Bosika type food, couple friendly. Like this is the room for bathroom. Okay. For attached bathroom. Is it done? Then come on, guys. This is the down floor living place. Okay. ನಾವು ಇಲ್ಲೇ ಇರೋದು. ನಾವಿರೋ ಬೆಡ್ರೂಮ್ಸ್ ಇದು 2 ರೂಮ್. ವಿ ಹ್ಯಾವ್ 4 ಬೆಡ್ರೂಮ್ಸ್. Yes. ಅವ್ರು ಹೇಳಿದ ಪ್ರಕಾರ ಇದು 2 ಬೆಡ್ರೂಮ್ಸ್ ಆ್ಯಂಡ್ ಅನದರ್ 2 ಬೆಡ್ರೂಮ್ಸ್ ಇಲ್ಲಿಂದ ಸೇಮ್ ಕಂಪಾರ್ಟ್ಮೆಂಟ್. ಬಟ್ ವಿ ಆರ್ ಇನ್ ದ ನಾನ್ AC. It's the non-AC rooms. Down floor is non-AC room. Upstairs is the AC rooms. Then this is upstairs.
kitchen, like the common fridge also there. Which is also there. Yeah. This common kitchen kind of. This is the kitchen. Yeah. Okay, this is the kitchen. This is a small kind of kitchen. Nice. Then common fridge. We can cook, right? Yeah, sure. Then upstairs also terrace available. Any chilling night out for a campfire, anything else. Upstairs. We can do campfire. Yeah. But now is little humidity and not good weather. Campfire ಆಫ್ ಸೀಸನ್ ಎಲ್ಲ ಮಾಡೋದು ಬಿಡಿ ಇಬ್ಬರಿಗೆ ಪೇ ಟೈಮ್ ಬಂದಿದ್ದು ಆಫ್ ಸೀಸನ್ ಅಲ್ಲಿ ಬಂದಿದ್ದು ಫಸ್ಟ್ ಫ್ಲೋರ್ ರೂಮ್ಸ್ Yeah. 3 rooms is available. 3 AC rooms. And common balcony also there. all are AC, right? Yeah, all AC. AC rooms. It's a common balcony. Common balcony, gatherings or sitting areas. ಗ್ಯಾದರಿಂಗ್ಸ್ಗೆಲ್ಲ ಇಲ್ಲ ಯೂಸ್ ಮಾಡಿ ಕಾಸ್ಟ್ ಬಗ್ಗೆ ಕೇಳೋಣ ಕಾಸ್ಟ್ ಎಷ್ಟಾಗುತ್ತೆ ಅಂತ ಓಕೆ ಟೆಲ್ ಮಿ ದ ಕಾಸ್ಟ್ ಆಫ್ ದಿಸ್ ಒನ್ ಎಸಿಸ್ ಅಂಡ್ whatever it is. Okay. Actually, the weekday time, the AC room will be 2,000, 2,300. That's the price. The non-AC will be 1,500 weekday, Monday to Thursday that time. The weekend time will be a little crowd. That's why I will give the price for room. One room 2,800 and non-AC room 1,800. That's the pricing. For the accommodate for one room and maximum 3 members. If your subscribers definitely come, I will definitely give the maximum discount I will give. Yeah. Okay. The next company will be getting 10% discount. Yeah, whatever it is. sure. So now ಎಷ್ಟು ತಗೊಂಡಿದ್ದು ನಾವು it is like ನಮ್ದು 4 to 6 ಎಲ್ಲ ಇದೆ ಸೊ ಲೈಕ್ ನೀವು ಬಂದ್ರೆ ಇಟ್ ವಿಲ್ ಬಿ ಮೋರ್ ಥಿಂಗ್ಸ್ ಅಂಡ್ ಡಿಸ್ಕೌಂಟ್ಸ್ ನಿಮಗೂ ಇರುತ್ತೆ ಸೊ ಇಟ್ ವಿಲ್ ಬಿ ಮೋರ್ ಅವೈಟಿಂಗ್ ಫಾರ್ ಯು ಐ ವಿಶ್ ಯು ಗೈಸ್ ಕಮ್ ಹಿಯರ್ ಫಾರ್ ದ ಕೋಸ್ಟಲ್ ಕ್ಲಿಫ್ and more to go. You will only see, you will only experience. You'll be chilling out with your friends, families, everything, whoever you come with. So that's what I would say. Okay, thank you so much, Shabir. Thanks a lot. Yeah. So you have given us numerous things in this post clip. So thank you for your support. Yes, yeah, thank you so much. Me also, Dhanija, Yeah. I'm really happy to host, grateful to host you. Yeah, sure. Okay? Yeah, See you again, definitely. Sure, definitely. Definitely our subscribers will get more. Sure, definitely. Thank you. Thank you so much. Thanks, Yeah. So guys, ಇವಾಗ ನಾವು ಇದು ಆಡಿಯೋ ಬಂದು ದೇವಸ್ಥಾನದ ಯಾವುದೋ ಇದೆ ಅದಕ್ಕೆ ಆಡಿಯೋ ಬರ್ತಾ ಇದೆ Guys, ದೇವಸ್ಥಾನ ಅಲ್ಲ ಊಟಕ್ಕೆ ದೇವಸ್ಥಾನದ ಹಾಡು ಬರ್ತಾ ಇದೆ ಅಂತ ಅಂದೆ ಸೊ ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದೀವಿ ಬೆಳಗ್ಗೆ ಏನು ತಿಂದಿಲ್ಲ ತುಂಬ ಹಸಿವಾಗಿದೆ This is the place I was telling See guys, this is the place I was telling you. What is this? Trip is life. What do you do there? Cafe kano? Trip is life cafe name. Trip is life cafe. Reviews ಹೇಳ್ತೀವಿ. Just keep watching. With great places comes with great ideas, bro. Hello, Vikat. ಚೆನ್ನಾಗಿದೆ ಜಾಗ. Dum 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 dum. Look at the view with the splitter. It's so nice. Pops. Guys,
worth it. ಫ್ರೆಂಡು ಫೋಟೋಗ್ರಫಿ ಸ್ಕಿಲ್ಸ್ ನೋಡಿ. What do you say? He's nil boy, just chill ಈಗ. ನನಗೆ ಸೈಲೆಂಟ್ ಆಗಿದೆಯಾ ಅಂತಾರೆ. See this. ಇವಾಗ ಹೊರಡ್ತಾ ಇದ್ದೀವಿ, ಬಟ್ ನಾನು ಹೇಳಿ ತುಂಬ ಕಾಸ್ಟ್ಲಿ. ಗೈಸ್ ವ್ಯಾಲೆಟು ಓಪನ್ ಮಾಡಿದ್ರೆ ಬಟರ್ಫ್ಲೈಗಳು ಆರೋ ಸಿಚುವೇಶನ್ ಬಂದಿದೆ. ಸೊ ಗೈಸ್, ನಾನು ಹೇಳೋದಿಷ್ಟೇ, ನೀವು ಫ್ಯಾಮಿಲಿ ಜೊತೆ ಬರ್ತೀರಾ, ಪಾಕೆಟಲ್ಲಿ ದುಡ್ಡು ಹಿಡ್ಕೊಂಬನ್ನಿ. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಬಟ್ ನಾನು ಹೇಳಕ್ಕೆ ಒಂದೇ ಇಷ್ಟಪಡೋದು, ನೀವು ಅಂಬಾನಿ ಕುಡ್ಡೋರಾದ್ರೆ ಇಲ್ಲಿ ಬರ್ಬೋದು, ಇಲ್ಲಾಂದ್ರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಬಂದರೆ 3,000 ರೂಪಾಯಿ ಮಿನಿಮಮ್ ಬ್ಲೇಡ್ ಜೇಬ್ಗೆ. ನೋಡ್ಕೊಂಡು ಗೈಸ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಪ್ರೈಸ್ ಅಂತ, ಯು ನೋ, ಒಂದು ಕ್ವಾಂಟಿಟಿ. ನಿಮಗೆ ಕ್ವಾಲಿಟಿ, ಪ್ರೀಮಿಯಮ್ ಫೀಲ್, ಪ್ರೀಮಿಯಮ್ ಸರ್ವಿಸ್ ಇದೆ ಅಂದರೆ ಯು ಹ್ಯಾವ್ ಟು ಬಿ ಅಫೋರ್ಡಬಲ್. ಇಲ್ಲ ಎಲ್ಲ ಥರ ಸೆಗ್ಮೆಂಟು ಸಿಗುತ್ತೆ. ಫುಡ್ ಒಂದೇ ಅಂತಲ್ಲ, ಎಲ್ಲೋದ್ರೂ ಅಷ್ಟೇ ನಿಮ್ಮ ಅಫೋರ್ಡಬಿಲಿಟಿ ಮೇಲೆ ನಿಮಗೆ ಜಾಗ ಸಿಗೋದು. ಬಟ್ ನಾನು ಯು ಪ್ರಿಫರ್ ಪ್ರೀಮಿಯಮ್ ಪ್ಲೇಸ್ ಫುಡ್, ದಿಸ್ ಇಸ್ ವಾಟ್ ಐ ರೆಕಮೆಂಡ್. ಇಫ್ ಯು ವಾಂಟ್ ಟು ವೇಸ್ಟ್, ನಿಮಗೆ 3,000 ಸುಮ್ಮನೆ ಹಂಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಇಲ್ಲಿ ಬನ್ನಿ. ಇಲ್ಲಾಂದರೆ ಲೋಕಲ್ ಫುಡ್ಡೇ ಸಪೋರ್ಟ್ ಮಾಡಿ. ಲೋಕಲ್ ಫುಡ್ ಟೇಸ್ಟಿ ಆಗಿದೆ ಇದಕ್ಕಿಂತ. ಆ್ಯಂಡ್ ಯು ಟ್ರೈ ಕೊರೋನಾ ಬಿಯರ್. ಓಕೆ, ಬಟ್ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಸೊ ಅದನ್ನೇ ಹೇಳಿ, ಲೈಕ್ ಅಫೋರ್ಡಬಿಲಿಟಿ ನಿಮಗೆ ಅನ್ಸೋದು ನಿಮ್ಮ ಪ್ರಕಾರ ಹೆಂಗೆ ಅಂತ ಕ್ಯಾನ್ ಮೂವ್ ಆನ್. ಟ್ರಿಪ್ ಫಾರ್ ಲೈಫ್. ಇಟ್ಸ್ ಇಟ್. See you next. ನಾನು ಅದನ್ನೇ ಅನ್ಕೊಂಡೆ, ಯಾಕಂದ್ರೆ See you next segment. Till then keep watching. So you reviews ಕೇಳೋಣ. Tell me Raksha. Guys, ಈ ವ್ಯೂ, ಈ ಆಂಬಿಯನ್ಸ್ ಇದ್ರ ಮಧ್ಯ ಒನ್ ಪಾಸ್ 300 rupees worth. ಆ ಹೆಡ್ಲೈಟ್ ಮುಂದೆ ಹಾಕಿದ್ದಾರೆ, ಇದೊಂದು ಸೈಡಲ್ಲಿ ಹಾಕಿದ್ದಾರೆ. Ambience ಚೆನ್ನಾಗಿತ್ತು. That's what I would also love. If you don't want this kind of ambience from cafe to this life, just go to beach, eat in front of the beach. Take fried rice and eat. ನೀವೇ ಬರ್ತೀರಾ? Washroom will see you in the next segment. ಗಾಡಿ ನಿಕಾಲೋ. ಸೊ ಗೈಸ್, ಇವಾಗ ವಿಸಿಟಿಗೆ ಬಂದಿದ್ದೀವಿ. ಸುಮ್ಮನೆ ಒಂದು ನೋಡ್ಕೊಂಡು ಹೋಗೋಣ ಅಂತ, ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ನೋಡಿ, ಶೋ ಇಟ್ ಯು. ಸೊ ದಿಸ್ ಇಸ್ ದ ವ್ಯೂ ವಿ ಗೆಟ್. ಬೀಚ್ ಎಲ್ಲೂ ಹೋಗೋದು ಬೇಡ ಕಣ, ಹಿಂಗೆ ಬಂದ್ಬಿಡ್ಬೋದು. ಬಾ ಹೋಣ ಕೆಳಗಡೆನಾ? ಇನ್ನೇನು ನಿನ್ ಕಾಫಿ ಅಂದರೆ ಹಿಂದೆನೇ ಹೋಯ್ತು. ನಾವು ಬಂದ್ರಲ್ಲ, ಅಲ್ಲೇ ಇತ್ತು ಅದೇ ಕಾಫಿದು. ವಿಲ್ ಗೋ ಬ್ಯಾಕ್. ಬಾ ಬಾ ಒಂದು ರೌಂಡ್ ರೊಬ್ಬಿಟ್ಟು ಹಾಕೊಂಡು ಹೋಗೋಣ. ನೋಡಿ ಇಲ್ಲಿ ಇಲ್ಲ ಬೀಚಲ್ಲಿ ಆಡ್ಬೋದೆ. ಸೋ ನೈಸ್ ವ್ಯೂ ಮಾತ್ರ ಮಸ್ತಿದೆ. ಎಲ್ಲಿ ನಮ್ಮದು ಕೋಸ್ಟಲ್ ಕ್ಲಿಫ್ ಅಂತ, ಅದರಿಂದ ಮುಂದೆ ಬಂದರೆ ಒಳ್ಳೆ ವ್ಯೂ ಇದೆ ಬೀಚ್. ಅಲ್ಲಿ ಶೋ ಯು. ಏನು ಶ್ರೇಯಸ್ತೀನಿ ಸಮಾಚಾರ ಹೇಳ್ಬೇಕು ಧನುಜ. ನಿದ್ದೆ ಮಾಡಲಿಲ್ವ ಎಲ್ಲರ ಥರ? ನಾವು ಥರ ನಿದ್ದೆ ಮಾಡಿದ್ರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ನಾನು ಎದ್ದೊಳ್ಬೋದು. ಸೊ ನಾವು ಬಂದಿದ್ದೀವಿ ಟಿಬೇಟಿಯನ್ ಶಾಪ್ಗೆ. ಸೊ ನೈಸ್ ಸೊವ್ಯಾನಿಯರ್ಸ್ ಆ್ಯಂಡ್ ವಿ ಬೈಟ್ ಸೋ ಮೆನಿ ಥಿಂಗ್ಸ್. ಅಂದರೆ 3-4 ತಗೊಂಡ್ವಿ. ಲಕ್ ಫಾರ್ಮ್ ಅಂತಾರೆ ಉತ್ತರಾಖಂಡಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಬೈಕ್ ಮೇಲೆಲ್ಲ ಹಾಕ್ತಾರೆ. ಇಟ್ಸ್ ಅ ಗುಡ್ ಲಕ್ ಫಾರ್ಮ್. ಸೊ ನೈಸ್.
and you must definitely come. What's Tara shop? Varkala beach opposite there. You must come. So we definitely come for you. And these are who are they here? So hi. So you must definitely come. Tagoli ella chanaಗಿದೆ souvenirs. Stones ಇಂದ ಮಾಡಿರೋದು Tibetans. So you must definitely try it out, guys. ಸಪೋರ್ಟ್ ಮಾಡಿ. ಈ ಥರ ಟ್ಯಾಲೆಂಟ್ ಕಮ್ಮಿ ಆಗ್ತಾ ಇದೆ ಇಂಡಿಯಾಲಿ. ಸಪೋರ್ಟ್ ಮಾಡಿ, ಟ್ಯಾಲೆಂಟ್ ಬೆಳೆಸಿ. Yeah. We have ordered this. What is the shares? ಗೆಸ್ ಮಾಡಿ. ನಾವೇ ಎಲ್ಲ ಹೇಳಿದ್ರೆ ಏನು ಯೂಸು? ಮೋಜಾ ಅಂತೆ ಗೈಸ್, ಕುಡಿತಾ ಇದ್ದೀನಿ. ಫುಲ್ಲು ಟ್ಯಾನ್ ಆಗಿದ್ದೀನಿ, ನೀರು ಬರ್ತಾ ಇದೆ, ನೀರು ಹೇಳ್ಕೊಂಡು ಗ್ಲಾಸ್ ಇಲ್ಲ. ನೆಕ್ಸ್ಟ್ ಸೆಷನ್ ಒಂದು ಸಿಕ್ಕೊಳ್ಳಿ ನಾವು. ನೆಕ್ಸ್ಟ್ ಥಿಂಗ್ಸ್ ವಾಟ್ ಎವರ್ ಇಟ್ ಹ್ಯಾಪನ್ಸ್. ಎಲ್ಲ ಮಲಗಿದ್ದಾರೆ, ಹೋಗಿ ಎಬ್ಬಿಸ್ಬೇಕು. ಆ್ಯಂಡ್ ಟುಡೇ ಇಸ್ ದ ಲಾಸ್ಟ್ ಡೇ. ಆ್ಯಂಡ್ ಐ ಮೀನ್ ನಾವು 2 days ತೊಗೊಂಡಿದ್ದು. ಆ್ಯಂಡ್ ಟುಮಾರೋ ದೇ ಆರ್ ಲಿವಿಂಗ್. ಸೊ ಇಟ್ಸ್ ಕೈಂಡ್ ಆಫ್ 3 days ಹೇಳಕ್ಕೆ. ಸೊ ಕೀಪ್ ವಾಚಿಂಗ್ ಅಗೇನ್. ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗಿದ್ದಾರೆ. ಇವಾಗ ಬಂದಿದ್ದಾರೆ, ಎಲ್ಲ ನಿದ್ದೆ ಮುಗಿಸಿ ಇವಾಗ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೋಧಯ. ಗುಡ್ ಈವ್ನಿಂಗ್. ಅಯ್ಯ, ಇವಾಗ ಸಂಜೆ ಚೆನ್ನಾಗಿದೆ, ಪೀಸ್. ಸೊ ವಿಲ್ ಗೆಟ್ ಡೌನ್, ಬೀಚ್ ನೋಡಬೇಕು. ವಿಲ್ ಗೋ ಡೌನ್. ಸುಮ್ಮನೆ ನೋಡ್ಕೊಂಡು ಹೋಗಿ ಬೇರೆ ಕಡೆ ಹೋಗೋಣ ಅಂತ. ವಿ ಆರ್ ಗೆಟಿಂಗ್. ರೂಟು ಸೈಕಾಗಿದೆ, ಶಾರ್ಟ್ಕಟ್ ರೂಟ್ ಇದು. ನಾನು ಹೇಳಿದ್ನಲ್ಲ ಆವಾಗಲೇ, ಸ್ಟಾಲ್ ತೋರಿಸ್ನಲ್ಲ, ಅಲ್ಲೇ ಬಂದು ಮೆಟ್ಲಿದೆ. ಯು ಕ್ಯಾನ್ ಕಮ್ ಅಪ್. ಸರಿ, ಅಂದರೆ ಕೆಳಗಡೆ ಇರುತ್ತೆ, ಹೋಗ್ಬೇಕಷ್ಟೇ. ನೀನು ಯಾಕೋ ಮೇಲೆ ಬರ್ತಾ ಇದೆಯಾ? ಮತ್ತೆ ನೀನು ಕೆಳಗಡೆ ಇದ್ದೆ ತಾನೆ. ಸನ್ಸೆಟ್ ಸೆಟಪ್ ಮಾಡಿಸಿದ್ದೀನಿ. ವಿಕ್ಯಾತ್, ಕಮ್ ಟು ಮೈ ಲೆಫ್ಟ್. ವಿಕ್ಯಾತ್ ಪ್ಲೀಸ್, ನನ್ನ ಸ್ಲಿಪ್ಪರ್ ಜಾರ್ತಾ ಇದ್ದೆ. ಇನ್ನು ನಾನು ಕೋಗ ಕಷ್ಟ ಆಗ್ತಿದ್ಯಾ? ಕಷ್ಟನಾ? ಸ್ಲಿಪ್ ಆಗ್ತೈತೆ. ವಿಡಿಯೋಲಿದ್ಯಾ? ಓ, ವಿಡಿಯೋದಲ್ಲಿ ಇದೆ. ಸರಿ ಗೈಸ್, ಸನ್ಸೆಟ್ ಸಿ ಗೈಸ್, ಐ ಶೋ ಯು ಥಿಂಗ್. ಸಿ ದೇರ್, ಸನ್ಸೆಟ್ ಆಗ್ತಾ ಇದೆ. ದೇರ್ ವಿ ಆರ್ ಸೆಟ್ಟಿಂಗ್ ಅಪ್ ದ ಕ್ಯಾಮ್ರಾ ಆಲ್ಸೋ. ವಾಟ್ ಯು ಸಿ? ಟ್ರೈಪಾಡ್ ಸೆಟ್ಟು, ಕ್ಯಾಮ್ರಾ ಸೆಟ್ಟು, ಲೈಟ್ಸ್, ಕ್ಯಾಮ್ರಾ, ಸನ್ಸೆಟ್ ಮಾಡೋ ಆ್ಯಕ್ಷನ್. ಸನ್ಸೆಟ್ ನೋಡಿದ್ವಿ, ಸಕ್ಕತ್ತಾಗಿತ್ತು. ಅಟ್ಲೀಸ್ಟ್ ಚೂರ್ ನೋಡಿದ್ವಿ. ಸನ್ಸೆಟ್ ಫುಲ್ ನೋಡೋಕ್ಕಾಗಲಿಲ್ಲ, ಒಂದು 80% ನೋಡಿದ್ವಿ. ಯಾಕಂದ್ರೆ ತುಂಬಾ ಹೈ ಫ್ರೀಕ್ವೆನ್ಸಿ ಇರೋದ್ರಿಂದ ವೇವ್ಸ್ ಜಾಸ್ತಿ ಆಗುತ್ತೆ ಅಂತ ದೇ ಆರ್ ಗಿವಿಂಗ್ ಅ ಸೈರನ್. ಸೊ ಸ್ವಲ್ಪ ಹೊತ್ತು ನೋಡಿದ್ವಿ ಅಷ್ಟೇ. ಸೊ ಫುಲ್ ವೆದರ್, ಫುಲ್ ಕ್ಲೈಮೇಟ್ ಚೇಂಜ್ ಆಯಿತು. ನಾವು ಬರೋಷ್ಟು ಸ್ವಲ್ಪ ಆಯ್ತು ಅಷ್ಟೇ. Different things. Guys, we are back to guest house. So we'll go up
Raksha is preparing Maggie for me and everyone. So we'll go. We'll check it out. What preparing? ಬನ್ನಿ 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 Hello. ನಮಸ್ಕಾರ So We're making Maggie. ಮ್ಯಾಗಿ ಮಾಡ್ತಾ ಇದ್ದಾರೆ. ಮೇಕಿಂಗ್ ಮ್ಯಾಗಿ ಫಾರ್ ಅಸ್. ಓ ಇದೇನಕ್ಕೆ ಸಪ್ರೇಟ್ Chicken ಒಂದು Maggie. ಚಿಕನ್ ಒಂದು ವೆಜ್ Veg Maggie. ಓಕೆ Because we have 2 vegetarians in our house. ಗೈಸ್ ಕಮೆಂಟ್ ಮಾಡಿ ರಕ್ಷಾದ್ ಇನ್ನೂ ಅವಳು ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಕಮೆಂಟ್ ಮಾಡಿ ಅವಳು ರಕ್ಷಾ ಸಖತ್ತಾಗಿ ಅಡುಗೆ ಮಾಡ್ತಾಳೆ. ಬೇಕು ಅಂದರೆ ವಿಲ್ ಮೇಕ್ ಅಡುಗೆ ರೆಸಿಪೀಸ್ ಇನ್ ಯೋರ್ ಹೋಮ್. Yeah, you can make. ಹಾಂ ವಿಲ್ ಮೇಕ್. What's up? ಓಕೆ ಸದ್ಯಕ್ಕೆ ಕಂಟಿನ್ಯೂ ಮಾಡಲಿ. ತಿನ್ಬೇಕಾದ್ರೆ ಟೇಸ್ಟ್ ನೋಡಿ ಹೇಳ್ತೀವಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ಫೈಲ್ ಸ್ವಿಲ್ಲಿಂಗ್. Hot food. ಸಕ್ಕೋತು. ಸೊ ನಮಗೆ ಅಡುಗೆ ಬರುತ್ತೆ ಗೈಸ್, ಅಷ್ಟೊಂದಲ್ಲ. ನಮಗೆ ಇವರೆಲ್ಲ ಇನ್ಸ್ಪಿರೇಷನ್ ಇದ್ದಂಗೆ. ಸೊ ದಿಸ್ ಇಸ್ ಔಟ್ಸೈಡ್ ಸಿಕ್. ಲೆಟ್ಸ್ ಗೋ ಡೌನ್. ಸೊ ಇವಾಗ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ವೀಡಿಯೋಸ್ ಕಾಪಿ ಮಾಡೋದಿತ್ತು. ಸೊ ವಿಲ್ ಗೋಯಿಂಗ್ ಟು ಹ್ಯಾವ್ ಮ್ಯಾಗಿ ನಾವು. ಏನು ಮಾಡ್ತಾರೆ ನೋಡ್ಬೇಕೀಗ ಇನ್ನು ಸಪ್ರೇಟಾಗಿ. ವಿಖ್ಯಾತ್ ಡೌನ್ ಗೈಸ್ ಇದೆ ಮ್ಯಾಗಿ. So we'll be having our own time. See you in the next. Yeah.
What preparing? ಬನ್ನಿ 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 Hello. ನಮಸ್ಕಾರ So We're making Maggie. ಮ್ಯಾಗಿ ಮಾಡ್ತಾ ಇದ್ದಾರೆ. ಮೇಕಿಂಗ್ ಮ್ಯಾಗಿ ಫಾರ್ us. ಇದೇನಕ್ಕೆ ಸಪ್ರೇಟ್ Chicken ಒಂದು Maggie. ಚಿಕನ್ ಒಂದು ವೆಜ್ Veg Maggie. ಓಕೆ Because we have 2 vegetarians in our house. ಗೈಸ್ ಕಮೆಂಟ್ ಮಾಡಿ. ರಕ್ಷಾದ್ ಇನ್ನೂ ಅವಳು ಅಡುಗೆ ಚೆನ್ನಾಗಿ ಮಾಡ್ತಾಳೆ.